ನಮ್ಮ ಸ್ನೇಹಿತ ಅವನ ಹೆಂಡತಿಯಿಂದ ವಿಚ್ಛೇದನ ತಗೊಂಡ. ಆಕೆಗೆ ಒಂದು 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ತಿಂಗಳ 25,000 ರೂಪಾಯಿ ಕೊಡೋಂಗೆ ಕೋರ್ಟ್ ಆರ್ಡರ್ ಆಯ್ತು. ನನಗೆ ಇವನಿಂದ ಬಿಡುಗಡೆ ಸಿಕ್ತು, ಇವತ್ತಿಂದ ನಾನು ಫ್ರೀ ಬರ್ಡ್ ಅಂತ ಹೇಳ್ಕೊಂಡು ಖುಷಿಯಾಗಿ ಅವ್ರ ಅಣ್ಣ, ಅವ್ರ ತಮ್ಮ, ಅವರ ಅತ್ತಿಗೆ, ಅವ್ರ ತಾಯಿ ಜೊತೆಲಿ ಕಾರ್ ಹತ್ಬಿಟ್ಟು ಹೋಗ್ತಾಳೆ. ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳೆ. ಬಂದು ವಸ್ತ್ರಲ್ಲಿದ್ದಂಥ ವಿಶ್ವಾಸ ಅಥವಾ ಪ್ರೀತಿ 3ನೇ ತಿಂಗಳಲ್ಲಿ ಇರಲ್ಲ. ಆ ಅಣ್ಣನ ಮಕ್ಕಳು ಕೇಳ್ತಾರೆ ಅತ್ತೆನ, ಏನತ್ತೆ ನೀವು ಬಂದವರು ಸುಮಾರು ದಿವಸದಿಂದ ನಮ್ಮ ಮನೇಲಿ ಇದ್ದೀರಿ, ನೀವು ಯಾವಾಗ ಹೋಗೋದು ನಿಮ್ಮ ಮನೆಗೆ ಅಂತ. ಅವನು ನನ್ನ ಕಡೆಯಿಂದ ಬಿಡುಗಡೆ ಬಂದು ಅವನ ಹಳೆ ಯಾವುದೋ ಸಂಬಂಧಗಳು ಮತ್ತೊಂದು ಮಗದೊಂದು ಅದರಲ್ಲಿ ಹ್ಯಾಪಿ ಆಗಿದ್ದಾನ. ಹಂಗಾದ್ರಮ್ಮ ನೀನು ಅಲ್ಲಿದ್ದಾಗ ಅಪ್ಪ ಸರಿ ಇಲ್ಲ ಅಂತ ಇದ್ದೆ, ಹಂಗಾರೆ ಇಲ್ಲಿ ಇವ್ರು ಯಾರೂ ಸರಿ ಇಲ್ವಲ್ಲಮ್ಮ, ನಾನು ಯಾಕೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಲ್ಲ? ನಾನು ವಿಚ್ಛೇದನನೇ, ಈ ಡೈವರ್ಸ್ ಅನ್ನೋದು ಒಂದೇನೆ ಪರಿಹಾರವಾಗಿತ್ತ? ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಶಿವಕುಮಾರ್, ಅಹಿಂದ ನ್ಯೂಸಿಂದ. ದಿನ ಈ ರಾಜಕೀಯ, ಕೊಲೆ, ಸುಲಿಗೆ ಇದನ್ನೇ ನ್ಯೂಸ್ ಮಾಡಿ ಮಾಡಿ ನಮಗೂ ಬೇಜಾರಾಗೈತೆ. ಇದರೆಲ್ಲದರ ನಡುವೆ ಇವತ್ತು ನನಗೆ ಒಂದು ಬೆಳಗ್ಗೆಯಿಂದ ಕಾಡ್ತಾ ಇದ್ದಂಥ ಮತ್ತು ಇವತ್ತು ಬೆಳಗ್ಗೆ ಯಾರೋ ಸ್ನೇಹಿತರು ಒಂದು ಅನುಭವಿಸಿದಂಥ ನೋವಿನ ಸಂಗತಿ, ಇದನ್ನು ನೋವು ಅಂತ ಹೇಳಬೇಕು ಅಥವಾ ಒಂದು ಸಂಸಾರದ ಹಿಡಿತ ತಪ್ಪಿ ಮತ್ತೆ ಒಂದಾದ ಒಂದು ಜೋಡಿಗಳ ಕತೆ, ವಿಚ್ಛೇದನ ಮತ್ತು ಮತ್ತೆ ಒಂದಾದಂತಹ ಒಂದು ಕತೆ. ನಮ್ಮ ಆತ್ಮೀಯರೊಬ್ಬರು ಸ್ನೇಹಿತರು, ಅವರ ಶ್ರೀಮತಿ ಮತ್ತು ಅವರು, ಪಾಪ ಅವ್ರ ಹೆಸರು ಹೇಳೋದು ಬೇಡ, ಯಾಕೆಂತಂದರೆ ಯಾರ ಗೌರವ ಮತ್ತು ಘನತೆಯನ್ನು ಕಳೆಯುವ ಯಾವುದೇ ಉದ್ದೇಶ ನಮಗಿಲ್ಲ. ಆದರೆ ಅವರಿಬ್ಬರ ಬಾಳಲ್ಲಿ ನಡೆದಂಥ ಒಂದು ಈ ಘಟನೆ ನಮ್ಮ ಹಲವಾರು ಜನಗಳಲ್ಲಿ ಜೀವನದಲ್ಲಿ ನಡೀತಾ ಇದೆ ಅಂತ ಒಂದು ಭಾವಿಸಿ ನಾನಿವತ್ತು ಈ ಒಂದು ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಬಂದಿದ್ದೀನಿ. ಒಂದು ಕುಟುಂಬ ಅಥವಾ ಒಂದು ಸಂಸಾರ ಅಂದರೆ ಗಂಡ ಹೆಂಡತಿ, ಆ ಕುಟುಂಬದ 2 ಕಣ್ಣುಗಳಿದ್ದಂತೆ. ಒಬ್ಬ ಗಂಡ ಆದನು, ಅವನಿಗೆ ಹೊರಗಡೆಯ ಕೆಲಸದ ಒತ್ತಡ ಅಥವಾ ಯಾರ ತನ್ನ ಕೆಲಸ ಮಾಡ್ತಾ ಇರ್ತಾನೋ, ಬಿಸ್ನೆಸ್ ಮಾಡ್ತಾ ಇರ್ತಾನೋ, ಏನೋ ಒಂದು ಮಾಡ್ತಾ ಇರ್ತಾನೆ. ಅವನಿಗೆ ತನ್ನ ಸಂಸಾರದ ಹೊರೆ ಅಲ್ಲದೆ ಹೊರಗಡೆನೂ ಅವನು ಒಂದಷ್ಟು ಸಮಸ್ಯೆಗಳು, ಮತ್ತೊಂದು ಮಗದೊಂದು. ನಾನು ಮಾತಾಡ್ತಾ ಇರೋದು ವೆಲ್ ಸೆಟಲ್ಡ್ ಬಗ್ಗೆ ಅಲ್ಲ, ಸೆಟ್ಲ್ ಆಗೋಕ್ಕೆ ಹೋಗ್ತಾ ಇರೋವಂಥ ಒಂದು ಕುಟುಂಬದ ಬಗ್ಗೆ. ಒಬ್ಬ ಹೆಂಡತಿ ಆದಳು, ಗಂಡನ ಆಗು ಹೋಗುಗಳು, ಪ್ರತಿ ಒಂದು ಹೆಜ್ಜೆಲೂ ಒಂದು ಹಿರಿಕರಿಂದ ಹೇಳ್ಕೊತ ಬಂದಿದ್ದಾರೆ. ಒಂದು ಸಾಧಿಸಿದಂಥ ಒಂದು ಗಂಡಸಿಗೆ ಅವನ ಹಿಂದೆ ಆ ಥರದ ಅವನ ಸಾಧನೆಗೆ ಪ್ರೇರಣೆಯಾಗಿ ನಿಂತ್ಕೊಳ್ಳೋಂಥ ಹೆಣ್ಣುಮಗಳಿರಬೇಕು ಅಂತ. ಈಗಿನ ಸಮಾಜದಲ್ಲಿ ಕೆಲವು ಗಂಡಸರೂ ಸಹ ತನ್ನ ಹೆಂಡತಿ ಅಥವಾ ಗೆಳತಿ ಇದ್ದರೂ ಮತ್ತೊಂದು ಕಡೆ ಇಣಕು ನೋಡುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇದೊಂಥರ ಕಾಯಿಲೆ ಥರ ಹಬ್ಬುತ್ತಾ ಇದೆ. ಒಂದು ಸಂಸಾರ ಹಾಳಾಗೋಗೋದಕ್ಕೆ ಮೊದಲು ಕಾರಣ ಆ ಗಂಡ ಹೆಂಡ್ತಿರೆ. ಅವ್ರಿಗೆ ಅವ್ರದ್ದೇ ಆದಂಥ ಕರ್ತವ್ಯ ಮತ್ತು ನಿಬಂಧನೆಗಳು ಮತ್ತು ಅವ್ರದ್ದೊಂದು ಪ್ಲ್ಯಾಟ್ಫಾರ್ಮ್. ಒಬ್ಬ ಗಂಡ ಆದವನು ಇಷ್ಟಿರಬೇಕು, ಒಬ್ಬ ಹೆಂಡ್ತಿ ಆದವಳು ಇಷ್ಟಿರಬೇಕು ಅನ್ನೋಂಥದ್ರ ನಡುವೆ ಒಂದು ಸುಂದರವಾದ ಕಟ್ಟೆ ಕಟ್ಟಿಕೊಂಡು ಅದರೊಳಗಡೆ ಜೀವನ ಮಾಡಬೇಕಾಗಿದ್ದಂಥ ಎಷ್ಟೋ ಜೋಡಿಗಳು ಇವತ್ತು ಕೋರ್ಟ್ ಮುಂದೆ ನಿಂತ್ಕೊಂಡು ನನಗೆ ಅವಳು ಬೇಡ, ನನಗೆ ಅವನು ಬೇಡ, ಮತ್ತು ಆ ಬೇಡ ಅನ್ನೋದನ್ನು ಅಂದರೆ ಒಂದೇ ವಿಷಯದಲ್ಲಿ ಬೇಡ ಅಂತ ಹೇಳ್ಕೊಂಡು ಹೋಗ್ತಾ ಇಲ್ಲ. ಇವನ ಮೇಲೆ ಅವಳು ಇಲ್ಲದೇ ಇರೋ ಅಪವಾದಗಳು ಹೊರಿಸ್ತಾಳೆ, ಅವಳು ಇವನ ಮೇಲೂ ಇಲ್ಲದೇ ಇರೋ ಅಪವಾದಗಳು ಹೊರಿಸ್ತಾರೆ. ಬಟ್ ಇವರಿಬ್ಬರ ಕೆಸರ ರಚಾಟ ನೋಡಿಗರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಆಗ್ತದೆ. ಆದರೆ ಮೂಲ ಯೋಚನೆ ಮಾಡಬೇಕಾಗಿರೋದು. ಈಗ ನಮ್ಮ ಸ್ನೇಹಿತರ ಕತೆಗೆ ಬಂದುಬಿಡ್ತೀನಿ. ನಮ್ಮ ಸ್ನೇಹಿತ ಅವನ ಹೆಂಡತಿಯಿಂದ ವಿಚ್ಛೇದನ ತಗೊಂಡ. ಆಕೆಗೆ ಒಂದು 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ತಿಂಗಳ 25,000 ರೂಪಾಯಿ ಕೊಡೋಂಗೆ ಕೋರ್ಟ್ ಆರ್ಡರ್ ಆಯಿತು. ಆ ಕೋರ್ಟ್ ಆದೇಶ ಮಾಡ್ತಾ ಇದ್ದಾಗ ಅವನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. 25 ಲಕ್ಷ ರೂಪಾಯಿ ಕೊಟ್ಟು ಒಳಗೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅಟ್ಲೀಸ್ಟ್ ಕೊನೆ ಟೈಮಲ್ಲಾರು ಹೋಗ್ಬೇಕಾದ್ರೆ ಅವಳೊಂದು ಹಾಯ್ ಅಥವಾ ಬಾಯ್ ಹೇಳ್ತಾಳ ಅಂತ. ಯಾವುದೇ ಕಾರಣಕ್ಕೂ ಆಕೆ ಅವನ್ನ ತಿರುಗೂ ಸಹ ನೋಡಲ್ಲ. ಯಾಕಂದರೆ ಅವಳಿಗೇನೋ ಇವನ ಬಗ್ಗೆ, ನನಗೆ ಇವನಿಂದ ಬಿಡುಗಡೆ ಸಿಕ್ತು, ಇವತ್ತಿಂದ ನಾನು ಫ್ರೀ ಬರ್ಡ್ ಅಂತ ಹೇಳ್ಕೊಂಡು ಖುಷಿಯಾಗಿ ಅವ್ರ ಅಣ್ಣ, ಅವ್ರ ತಮ್ಮ, ಅವರ ಅತ್ತಿಗೆ, ಅವ್ರ ತಾಯಿ ಜೊತೆಲಿ ಕಾರ್ ಹತ್ಬಿಟ್ಟು ಹೋಗ್ತಾಳೆ. ಇವರೊಂದೆಲ್ಲ ಮೂಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇಷ್ಟೇ ನನ್ನ ಜೀವನ. ಆ ಒಂದು ಮಗು ಇರ್ತದೆ, ಆ ಮಗುನೂ ಸಹ ಅವನ ಕಡೆ ತಿರುಗಿ ನೋಡದೇ ಇದ್ದಂಗೆ ಆ ಮಗುನೂ ಕರ್ಕೊಂಡು ಹೋಗ್ತಾಳೆ. ಏನು ಅವಳನ್ನ ತವ್ರ ಮನೆಗೆ ಬಂದಿದ್ದ ತಕ್ಷಣ
25 ಲಕ್ಷ ರೂಪಾಯಿ ತಗೊಬಂದು ಅವ್ರ ತಂದೆ ತಾಯಿ ಕೈ ಕೊಟ್ಲು. ತಿಂಗಳ 25,000 ರೂಪಾಯಿ ಬರುತ್ತೆ ಕಣೋ, ನಿನ್ನನ್ನು ಒಳ್ಳೆ ಸ್ಕೂಲಿಗೆ ಸೇರಿಸಿ ಅಂತ ಮಗನಿಗೆ ಹೇಳಿದ್ಲು. ಒಂದು ತಿಂಗಳು ಸರಾಗವಾಗಿ ನಡೀತು. 2ನೇ ತಿಂಗಳು ಅವ್ರ ಅತ್ತಿಗೆ ಹೇಳ್ತಾಳೆ, 9-10 ಗಂಟೆಗೆ ಎದ್ದೊಳ್ತೀಯಲ್ಲ, ಅದ್ರ ಬದಲು ಒಂದು 6 ಗಂಟೆಗೆ ಎದ್ದೊಳ್ಬೋದಲ್ಲ ಅಂತ ಸ್ಟಾರ್ಟ್ ಆಗ್ತದೆ. ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳೆ, ಅದೇ ಥರದಲ್ಲಿ 3ನೇ ತಿಂಗಳಿಂದ ತನ್ನ ತಂದೆ ತಾಯಿ ಅವಳ ಬಗ್ಗೆ ಒಂದು ಸ್ವಲ್ಪ ತಾತ್ಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಬಂದ ವಸ್ತ್ರಲ್ಲಿದ್ದಂಥ ವಿಶ್ವಾಸ ಅಥವಾ ಪ್ರೀತಿ 3ನೇ ತಿಂಗಳಲ್ಲಿ ಇರಲ್ಲ. 4ನೇ ತಿಂಗಳಲ್ಲಿ ಆ ಅಣ್ಣನ ಮಕ್ಕಳು ಕೇಳ್ತಾರೆ ಅತ್ತೆನ, ಏನತ್ತೆ ನೀವು ಬಂದವರು ಸುಮಾರು ದಿವಸದಿಂದ ನಮ್ಮ ಮನೇಲಿ ಇದ್ದೀರಿ, ನೀವು ಯಾವಾಗ ಹೋಗೋದು ನಿಮ್ಮ ಮನೆಗೆ ಅಂತ. ಸೊ ಅವಳಿಗೆ ಎಲ್ಲೋ ಒಂದು ಕಡೆ ಇದು ನನ್ನ ಮನೆ ಅಲ್ಲ, ನಾನು ಇಲ್ಲಿ ಅತಿಥಿಯಾಗಿರ್ಬೇಕಷ್ಟೇ, ಬಟ್ ಪರ್ಮನೆಂಟಾಗಿರುವಂಥ ಜಾಗ ಇದಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಇದೇ ಥರ ಅವನು ಎಲ್ಲೋ ಅವನ ಮನೆಯಲ್ಲಿ ಕೂತ್ಕೊಂಡು ಅವಳ ಗಂಡ ಅವನು ಯೋಚನೆ ಮಾಡ್ತಾನೆ, ನಾನು ಯಾರೋ ಒಂದು ಆಕರ್ಷಣೆಗೆ ಒಳಗಾದ್ನೆ ಅಥವಾ ನಂದು ಯಾವುದೋ ಟೆನ್ಷನ್ ತಗೊಬಂದು ಅವಳ ಮೇಲೆ ಬಿಟ್ಟನಾ ನಾನು. ಅಂದರೆ ಕೂತು ಮಾತಾಡಿದರೆ, ಗಂಡ ಹೆಂಡತಿ ಇಬ್ಬರು ಕೂತು ಮಾತಾಡಿದಿದ್ರೆ ಒಂದು ಸೊಲ್ಯೂಷನ್ ಸಿಗ್ತಾಯಿತ್ತು. ಅವಳೋಗಿ ತವ್ರ ಮನೇಲಿ ಖುಷಿಯಾಗಿರ್ಬೋದಾ, ಓ ಅವಳು ಅಲ್ಲೇ ನನ್ನನ್ನು ಮುಖ ನೋಡದೆ ಓದ್ಲು, ಅವಳು ಹ್ಯಾಪಿಯಾಗಿರ್ತಾಳೆ ಅಂತ ಅವನು ಅಂದ್ಕೊಳ್ಳೋದು. ಓಹ್ ಅವನು ನನ್ನ ಕಡೆಯಿಂದ ಬಿಡುಗಡೆ ಬಂದು ಅವನ ಹಳೆ ಯಾವುದೋ ಸಂಬಂಧಗಳು ಮತ್ತೊಂದು ಮಗದೊಂದು ಅದರಲ್ಲಿ ಹ್ಯಾಪಿಯಾಗಿದ್ದಾನ. ಇವೆಲ್ಲದರ ನಡುವೆ ಆ ಒಂದು ಮಗು ಏನು ಮಾಡಿತ್ರಿ, ಆ ಮಗು ಅವಳ ತಾಯಿ ಏನು ಹೇಳ್ತಾಳೋ, ನಿಮ್ಮಪ್ಪ ಸರಿ ಇಲ್ಲ. ಹಂಗಾದ್ರಮ್ಮ ನೀನು ಅಲ್ಲಿದ್ದಾಗ ಅಪ್ಪ ಸರಿ ಇಲ್ಲ ಅಂತ ಇದ್ದೆ, ಹಂಗಾರೆ ಇಲ್ಲಿ ಇವ್ರು ಯಾರೂ ಸರಿ ಇಲ್ವಲ್ಲಮ್ಮ, ಎಲ್ಲರೂ ನಮ್ಮನ್ನು ಒಂಥರ ನೋಡ್ತಾ ಇದ್ದಾರೆ, ಎಲ್ಲೋ ನಿಮ್ಮಪ್ಪ ಫೋನ್ ಮಾಡಿದ್ನೇನೋ, ನಿಮ್ಮಪ್ಪ ಏನೋ ಕೊಡ್ಸಿದ್ನೇನೋ, ನಿಮ್ಮಪ್ಪ ಬರ್ತಾನೇನೋ ಅಂತ ಆ ಮಗುಗೆ ಎಲ್ಲರೂ ಕೇಳಿ 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 ಆ ಮಗು ಒಂಥರ, ಅಂದರೆ ಆ ಬೆಳೆಯುವಂಥ ಮಗುವಿನ ಒಂದು ಪರಿಸ್ಥಿತಿಯಲ್ಲೇ ಅವನಿಗೆ ನೆಗೆಟಿವಿಟಿ ಜಾಸ್ತಿ ತುಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದರ ನಡುವೆ ಅವಳೆಲ್ಲೋ ನನ್ನ ಫ್ರೆಂಡ್ ನೋಡೋಕ್ಕೆ ಹೋಗ್ತೀನಿ ಅಂತ ಹೊರಗಡೆ ಹೊಡ್ತಾಳೆ. ಒಂದು 5-6 ತಿಂಗಳು ಆದಮೇಲೆ ಅವಳಿಗೂ ಮನೇಲಿ ಕೂತು ಬೇಜಾರಾಗಿತ್ತಲ್ಲ. ಅಕ್ಕಪಕ್ಕದ ಮನೆಯವರು, ನೋಡಪ್ಪ ಇವಳು ಡೈವರ್ಸ್ ಆಗೋ ಬಂದು ಬೇಕಿತ್ತ ಇವಳಿಗೆ ಈ ಜೀವನ, ಅಂದರೆ ತಾನು ತನ್ನ ತಂದೆ ತಾಯಿಗೆ ಆನ್ಸರಬಲ್ ಮತ್ತು ನನ್ನ ಗಂಡನಿಗೆ ಆನ್ಸರಬಲ್ ಇದ್ದೆ, ಅಕ್ಕಪಕ್ಕದ ಮನೆಯವ್ರಿಗೆ ನಾನು ಯಾಕೆ ಆನ್ಸರ್ ಕೊಡಬೇಕು, ಅವ್ರು ಯಾರು ನನ್ನನ್ನು ಕೇಳೋಕ್ಕೆ ಅನ್ನೋವಂಥ ಮನಸ್ಥಿತಿ ಆಕೆಗಿದ್ದರೂ ಸಹ ಈ ಸಮಾಜ ಅವಳನ್ನ ಆ ಥರ ಇರೋಕ್ಕೆ ಬಿಡಲ್ಲ. ಅವಳ ಒಂದು ಹುಡುಗಿ ಅವಳ ಸ್ನೇಹಿತನೇ ಭೇಟಿ ಆಗೋಕ್ಕೆ ಹೋಗ್ತಾಯಿದ್ರು ಮನೆಯಿಂದ. ಮೋಸ್ಟ್ಲಿ 5-6 ತಿಂಗಳಾಯ್ತಲ್ಲ, ಏನೋ ಬೇರೆ ಯಾರನ್ನೋ ಭೇಟಿ ಆಗೋಕ್ಕೆ ಹೋಗ್ಬೋದು. ಒಂದು ಅರ್ಧ ಗಂಟೆ, ಅಮ್ಮ 6 ಗಂಟೆಗೆ ಬರ್ತೀನಿ ಅಂದಿರ್ತಾಳೆ, 7:15 ಆಗೋಗುತ್ತೆ. ಅವ್ರ ತಾಯಿಯೂ ಕೇಳ್ತಾಳೆ, ಯಾಕಮ್ಮ 6 ಗಂಟೆಗೆ ಅಂತಲ್ಲ 7:15 ಆಯಿತು. ಅಂದರೆ ಹಿಂದೆ ಅದೇ ಥರ ಅವಳು ಮದುವೆಗೆ ಮುಂಚೆ 1 ತಾಸಲ್ಲ 2 ತಾಸು ಲೇಟಾಗಿ ಬಂದರೂ ತಾಯಿಯ ಆ ಒಂದು ಮುಖಲಕ್ಷಣನೇ ಬೇರೆ ಇರ್ತಾಯಿತ್ತು. ಈಗ ಇವಳು ಕೇಳ್ತಾ ಇರೋ ರೀತಿಯೇ ಬೇರೆ ಇರುತ್ತೆ. ಅಂದರೆ ನಾನೇನು ತಪ್ಪು ಮಾಡೋಕ್ಕೆ ಹೋಗಿಲ್ಲಲ್ಲ, ಎಲ್ಲ ಸ್ನೇಹಿತನ ಭೇಟಿ ಆಗೋಕ್ಕೆ ಹೋಗಿದ್ದೆ ಅಂತ ಅವಳಿಗೆ ಅನಿಸಿದ್ರೂ ಸಹ ಮನಸ್ಸಿನ ಭಾವನೆಗಳು ಬದಲಾಗ್ತಾ ಹೋಗ್ತವೆ. ಆಕೆಗೆ ಒಂಚೂರು ಎಲ್ಲೋ ನಾನು ನನ್ನ ಅಸ್ತಿತ್ವ ಕಳ್ಕೊತಾ ಇದ್ದೀನಿ ಈ ಮನೇಲಿ, ಮತ್ತು ಆ ಮಗು ಕೇಳೋದಕ್ಕಾಗಲಿ ಅಥವಾ ಗಂಡ ಹೇಗಿದ್ದಾನೆ ಅನ್ನೋದಕ್ಕಾಗಲಿ, ಅಂದರೆ ಸಮಾಜ ನನ್ನ ಗಂಡನ ಜೊತೆಗೆ ಇದ್ದಾಗಲೇ, ಅಂದರೆ ಅವನ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿತ್ತು, ಜಗಳಗಳಿತ್ತು. ಹಂಗೆ ಅಂದ್ಕೊಂಡು ಅವನೇನು ನನ್ನ ಮಗುನ ಸಾಕ್ತೇನಿಲ್ವಲ್ಲ, ಅವ್ರಿಗೇನು ಬೇಕೋ ಅದನ್ನೆಲ್ಲ ಫೀಡ್ ಮಾಡ್ಕೊತ ಬಂದ. ಆದರೂ ನಾನೆಲ್ಲ ನಾನು ನನ್ನ ದಾರಿಗೆ ತಂದ್ಕೊಬೋದಾಗಿತ್ತು. ಯಾಕಂದರೆ ನಾನು ತಾಲಿ ಕಟ್ಸ್ಕೊಂಡಿರೋ ಹೆಂಡತಿ, ನಾನೇ ಎಲ್ಲೋ ಆತರ ಪಟ್ಟದ್ನ. ಅಥವಾ ಈಗ ಪ್ರತಿ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರ್ತದೆ. ನಾನು ಯಾಕೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಲ್ಲ, ನಾನು ವಿಚ್ಛೇದನೇ, ಈ ಡೈವರ್ಸ್ ಅನ್ನೋದು ಒಂದೇ ಪರಿಹಾರವಾಗಿತ್ತ. ಸೊ ನಾನು ಯೋಚನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅವಳ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಅದನ್ನು ಯಾರ ಹತ್ರನೂ ಹಂಚ್ಕೊಳ್ಳೋಕ್ಕೆ ಜನ ಆಗಲಿ ಜಾಗ ಆಗಲಿ ಇಲ್ಲ ಅವಳಿಗೆ. ಅವಳ ಫ್ರೆಂಡ್ಸ್ಗಳಿಗೆ ಹೇಳಿದ್ರೆ, ಅಯ್ಯೋ ನಮ್ಮದೇ 1000 ಕತೆ ಇದೆ ಕಣೆ, ನಿಂದೇನು ಕೇಳೋಣ, ಅಟ್ಲೀಸ್ಟ್ ಹೆಂಗೋ ಏನೋ ಅವನ ಜೀವನ ಮಾಡ್ತಾ ಇದ್ದ ನಿನ್ನ ಜೊತೇಲಿ. ಆದರೆ ಇವತ್ತು ನಮ್ಮ ಇಷ್ಟು ಜನಗಳ ಜೀವನ ಅಥವಾ ಲೈಫ್ ಸ್ಟೈಲ್ಗಳು, ನಾವು ಪಡ್ತಾ ಇರೋ ಈ ಅವಮಾನಗಳಾಗಿರ್ಬೋದು ಅಥವಾ ಒತ್ತಡಗಳಾಗಿರ್ಬೋದು, ಇವ್ಯಾವೂ ಇರಲಿಲ್ಲ. ಹೆಂಗೋ ಜೀವನ ನಡೀತಾ ಇತ್ತು, ಗೌರವಯುತವಾಗಿದ್ದೆ. ಯಾವಾಗೋ 1 ತಿಂಗಳಿಗೋ 2 ತಿಂಗಳ ನಿಮ್ಮ ಅಮ್ಮನ ಮನೆಗೆ ಬರ್ತಾಯಿದ್ದೆ, 1-2 ದಿವಸ ಖುಷಿಯಾಗಿದ್ದು ಹೋಗ್ತಾಯಿದ್ದೆ. ಆದರೆ ಒಬ್ಬ ಹೆಣ್ಣುಮಗಳಿಗೆ ಮದುವೆಗಿಂತ ಮುಂಚೆ ಇದ್ದಂಥ ತವರು ಮನೆ ಒಂದು ವ್ಯವಸ್ಥೆನೇ ಬೇರೆ ಇರ್ತದೆ. ಮದುವೆ ಆಗಿ ಅದರಲ್ಲೂ ಗಂಡ ಬಿಟ್ಟು ಬಂದಾಗ ಆಕೆಗೆ ತವರು ಮನೆ ತನ್ನ ಮನೆಯಾಗಿರಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂದಂಗೆ ಅವಳ ಮನೆ ಅದು ತವರು ಮನೆ ಅಷ್ಟೇ ಆಗಿರ್ತದೆ ವಿನಃ
ಪರ್ಮನೆಂಟಾಗಿ ಮತ್ತೆ ನಾನು ಹಿಂದೆ ಮದುವೆಗೆ ಮುಂಚೆ ಹೆಂಗಿದ್ನೋ ಹಂಗಿರ್ತೀನಿ ಅನ್ನೋದಕ್ಕೆ ಈ ಸಮಾಜ ಆಗಲಿ, ಆ ಕುಟುಂಬಗಳಾಗಲಿ, ಆ ಕುಟುಂಬದಲ್ಲಿರೋ ಸದಸ್ಯರುಗಳಾಗಲಿ ಯಾರು ಇವತ್ತು ಅದನ್ನು ಸರಿಪಡಿಸೋದಕ್ಕಾಗಲಿ ಅಥವಾ ಹಿಂಗಾಗಿದೆ ಮೊದಲ ಥರನೇ ಇರ್ತೀವಿ ಅನ್ನೋವಂಥದ್ದು ಯಾವುದೇ ಸನ್ನಿವೇಶಗಳು ಒಬ್ಬ ಹೆಣ್ಣು ಮಗಳಿಗೆ ಕೂಡಿ ಬರಲ್ಲ ಅನ್ನೋವಂಥದ್ದು ಇವರುಗಳ ನಮ್ಮ ಸ್ನೇಹಿತರ ಜೀವನದಲ್ಲಿ ಕಂಡಂಥ ಒಂದು ಸತ್ಯ. ಎಲ್ಲ ಯೋಚನೆ ಮಾಡಿ ಅವಳು ಅಂದರೆ ಕಾಲ ಒಂದು ಮೀರೋದಕ್ಕೆ ಮುಂಚೆ ಏನಾದರೂ ಒಂದು ಡಿಸಿಷನ್ ತೊಗೊಬೇಕು ಅಂತ ಡಿಸೈಡ್ ಮಾಡಿ ಆವತ್ತು ರಾತ್ರಿ 12 ಗಂಟೆಗೆ ಅವನಿಗೆ ಫೋನ್ ಮಾಡ್ತಾಳೆ. ಇಲ್ಲ ಮೋಹನ್, ನಾನೆಲ್ಲ ತಪ್ಪು ಮಾಡಿದೆ. ಈ ಗಂಡ ಹೆಂಡತಿಯ ಜಗಳದಲ್ಲಿ ಮೂರನೇವ್ರು ಯಾರೋ ಬಂದು ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ. ಅವ್ರಿಗೇನಿದ್ರು ಅವರೇ ಸಾಲ್ವ್ ಮಾಡ್ಕೋಬೇಕು. ಅವರ ಎಲ್ಲ ಸಮಸ್ಯೆಗಳು ಅವರೇ ಹೊಣೆಯಾಗಿರೋದ್ರಿಂದ ಅವರು ಏನೇನೇನೇನು ಅವರ ನಡುವೆಗಳ ಭಿನ್ನಾಭಿಪ್ರಾಯಗಳಿತ್ತೋ ಅದಕ್ಕೆ ಅವರು ದಾರಿ ಹುಡುಕೊಳ್ಳುವಂಥದ್ದು ಅವರೇ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ಅವಳು ಫೋನ್ ಮಾಡ್ತಾಳೆ, ತನ್ನ ಗಂಡನ ಬರೋಕ್ಕೆ ಹೇಳ್ತಾಳೆ. ನೀನು ಮಾಡಿದ್ದಿಂಥ ತಪ್ಪು, ನಿಂದು ಹಿಂಗಿತ್ತು, ನಿಂದು ಹಂಗಿತ್ತು ಅನ್ನೋಂಥದ್ದು ಎಲ್ಲರ ಇಬ್ಬರುಗಳ ನಡುವೆ ಆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಒಂದು ಸತಿ ಕ್ಲಾರಿಫೈಡ್ ಮಾಡ್ತಾರೆ. ರಾತ್ರಿ 12 ಗಂಟೆಗೆ ಬಂದಂಥ ಹೆಂಡತಿ ಕರೆಯಿಂದ ಇಮಿಡಿಯೇಟಾಗಿ ಅವನು ಹೊರಡ್ತಾನೆ. ಒಂದು 350 ಕಿಲೋಮೀಟ್ರ್ ದೂರದಿಂದ ಡ್ರೈವ್ ಮಾಡ್ಕೊಬಂದು ಬೆಳಗ್ಗೆ ತನ್ನ ಹೆಂಡತಿ ಮನೆ ಅಂದರೆ ಮಾವನ ಮನೆ ಮುಂದೆ ಕಾರ್ ನಿಲ್ಲಿಸಿದಾಗ ಇವನಿಗೆ ಅಂದರೆ ವಿಚ್ಛೇದನ ಕೊಟ್ಟು ಎಲ್ಲ ಕೋರ್ಟಿಂದ ಡಿಸೈಡ್ ಆದಮೇಲೆ ಮೊದಲು ಮಾವನ ಮನೆಗೆ ಬಂದಂಗೆ ಬರೋಕ್ಕಾಗಲ್ಲ. ಇವನು ಹೊರಗಡೆ 1 ಅವರ್ ಕಾಯ್ತಾನೆ. ಅವಳಿಗೂ ಮೆಸೇಜ್ ಹೋಗುತ್ತೆ. ಅವರಿಬ್ಬರ ನಡುವೆ ಏನೇನೇನೇನು ಆ ವಿಚ್ಛೇದನಕ್ಕೆ ಕಾರಣ ಆಗಿರೋವಂಥದ್ದನ್ನು ಆ ತಾಯಿ ಒಂದು ನಿಮಿಷ ಅಂದರೆ ಅಳಿಯ ಏನೋ ಸಮಾಧಾನ ಮಾಡೋಕ್ಕೆ ಬಂದವನೇ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೋಡಪ್ಪ, ನನ್ನ ಮಗಳನ್ನ ನಾನು ನಿನಗೆ ಮದುವೆ ಮಾಡಿದ್ದೀವಿ, ಜೀವನ ಮಾಡಬೇಕಾಗಿದ್ದು ನಿನ್ನ ಕೆಲಸ. ಬಟ್ ನಿಮ್ಮಿಬ್ಬರುಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಡೈವರ್ಸ್ವರೆಗೂ ಹೋದ್ವಿ. ಅವಳಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾಕೆ ಅಂತೇಳಿ ನಾವು ಕರ್ಕೊಬಂದು ಇಲ್ಲಿ ಇಟ್ಕೊಂಡಿದ್ವಿ. ಕಾನೂನು ಅದು ನಾವು ಮಾಡ್ಕೊಂಡಿರೋದು. ಕಾನೂನು, ಸಂವಿಧಾನ ಇವೆಲ್ಲ ನಮ್ಮ ಸೃಷ್ಟಿ. ಆದರೆ ಸಂಬಂಧ ಅಥವಾ ಇಲ್ಲಿ ಇರಬೇಕಾಗಿರೋಂಥದ್ದು ನಿಮ್ಮ ಮನಸ್ಸಿಗೆ ನಿಮ್ಮಿಬ್ಬರದಲ್ಲೇ ಡಿಸೈಡ್ ಆಗಬೇಕು ಅಂಥೇಳಿ ಆ ತಾಯಿ ತನ್ನ ಮಗಳನ್ನ ಇವನ ಜೊತೆ ಕಳಿಸ್ಕೊಡ್ತಾಳೆ. ಇಬ್ಬರು ಕಾರಲ್ಲಿ 1 ಅವರ್, ಆ ಮಗು ಹಿಂದೆ ಸೀಟಲ್ಲಿ, ಇವಳು ಮುಂದೆ ಸೀಟಲ್ಲಿ 1-2 ತಾಸು ಯಾವುದೇ ಮಾತುಕತೆ ಇರಲ್ಲ. ಆಕೆನೇ ಓಪನ್ ಮಾಡ್ತಾಳೆ. ಅವನು ಕ್ಷಮೆ ಕೇಳ್ತಾನೆ, ಅವಳು ಕ್ಷಮೆ ಕೇಳ್ತಾಳೆ. ಆ ಮಗು ಮತ್ತೆ ತಂದೆ ತಾಯಿಗಳ ಜೊತೆ ಕೂಡುತ್ತೆ. ಒಂದು ಗಂಡ ಹೆಂಡತಿಯ ನಡುವೆ ಅಥವಾ ಮೂರನೇ ವ್ಯಕ್ತಿಯಿಂದ ಅಥವಾ ಈ ಹಣಕಾಸು ಅಥವಾ ಅವನಿಗೆ ಅಧಿಕಾರ ಇವ್ಯಾವುಗಳು ಇಲ್ಲದೇ ಇದ್ದಾಗಲೂ ಸಹ ಗಂಡ ಹೆಂಡತಿಯಾಗಿದ್ದರೆ ಈ ವಿಚ್ಛೇದನಕ್ಕೆ ಅವಕಾಶ ಇರಲ್ಲ ಅನ್ನುವಂಥದ್ದು ಈ ವಿಷಯದಲ್ಲಿ ನಾವು ತಿಳ್ಕೊಬೇಕಾದ ಒಂದು ಪಾಠ. ಪ್ರತಿಯೊಂದು ಸಂಸಾರದಲ್ಲೂ, ಪ್ರತಿಯೊಂದು ಕುಟುಂಬದಲ್ಲೂ, ಪ್ರತಿಯೊಂದು ಊರಲ್ಲೂ ಸಮಸ್ಯೆಗಳ ಆಗರಗಳೇ ಇರುತ್ತೆ. ಆದರೆ ಆ ಸಮಸ್ಯೆಗಳನ್ನ ನಾವೇ ಇನ್ನೂ ಹೆಚ್ಚು ಮಾಡಿಕೊಂಡು ಸಂಬಂಧಗಳಿಂದ ದೂರ ಆಗೋದಿದೆಯಲ್ಲ, ಅದು ನಿಜಕ್ಕೂ ಅಂದರೆ ಸಮಾಜಕ್ಕೆ ಎದುರಿ ನೀವು ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಬೇಕು ಅಂತ ಇಲ್ಲ. ನಿಮ್ಮ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೋ ಸಮಾಜದಲ್ಲಿ ನಿಮಗಿರುವಂಥ ಬೆಲೆನೂ ಅಷ್ಟೇ ಗಟ್ಟಿಯಾಗಿರುತ್ತೆ. ಒಂದು ಕುಟುಂಬ 10 ಕುಟುಂಬಗಳಲ್ಲಿ ಈ ಥರ ವಿಚ್ಛೇದನಗಳು ನಡೀತಾ ಇದೆ. ಬಟ್ ಎಲ್ಲರೂ ಯೋಚನೆ ಮಾಡಬೇಕಾಗಿದ್ದು, ಒಂದು ಗಂಡ ಹೆಂಡತಿ ನಡುವೆ ಜಗಳಕ್ಕೆ ವಿಚ್ಛೇದನ ಒಂದೇ ಕಾರಣ ಅಲ್ಲ. ಆದರೆ ನೀವು ತಗೊಳ್ಳೋ ಒಂದು ವಿಚ್ಛೇದನ, ಒಂದು ಗಂಡ ಹೆಂಡತಿ ದೂರ ಆದರೆ ಆ ಕುಟುಂಬದಲ್ಲಿ ಇನ್ನು ಎಷ್ಟು ಥರ ಅಂದರೆ ಬೇರೆಯವರು ಮಾತಾಡ್ಕೊಳ್ಳೋದಕ್ಕಾಗಿರ್ಬೋದು, ಅವರಿಬ್ಬರಿಗೆ ಹಿಂದೆ ಇದ್ದಂಥ ಸಮಾಜದಲ್ಲಿ ಬೆಲೆ ಇರಲ್ಲ. ಇವೆಲ್ಲಗಳನ್ನು ಮನಗಂಡು ಜೊತೆಗೆ ಮಕ್ಕಳ ಜೀವನ ರೂಪಿಸೋದ್ರಲ್ಲಿ ತಂದೆ ತಾಯಿಗಳ ಇಬ್ಬರ ಪಾತ್ರನೂ ಇರುತ್ತೆ. ತಾಯಿ ಒಬ್ಬಳೇ ಮಕ್ಕಳನ್ನ ರೂಪಿಸೋಕ್ಕಾಗಲ್ಲ, ಅಥವಾ ತಾಯಿಯಿಂದ ಮಕ್ಕಳನ್ನ ತಂದೆ ಕರ್ಕೊಬಂದು ಅವನೂ ಅದ್ಭುತವಾಗಿ ಅವ್ರ ಜೀವನ ಕೊಡೋಕ್ಕಾಗಲ್ಲ. ತಂದೆ ತಾಯಿ ಒಟ್ಟಿಗಿದ್ದು ಒಂದು ಮಗುವಿನ ಜೀವನ ರೂಪಿಸ್ಬೇಕಾಗಿರೋವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಎಲ್ಲ ಜಗಳಗಳಿಗೂ, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೂ ವಿಚ್ಛೇದನ ಒಂದೇ ಅಲ್ಲ ಅನ್ನುವಂಥದ್ದೇ ಈಗಿನ ಒಂದು ವಿಷಯ. ಅವರಿಬ್ಬರ ಜಗಳ ನಡೆದು ಸುಮಾರು 2 ವರ್ಷದಿಂದ ಈ ವಿಚ್ಛೇದನ ಕೋರ್ಟು ಇಬ್ಬರುಗಳ ಕಡೆಯಿಂದನೂ ಕಂಪ್ಲೇಂಟ್ಸ್ಗಳು ನೋಡಿ ಸಾಕಾಗಿ ಇವತ್ತು ಅವರು ಮತ್ತೆ ಒಂದಾದ್ರಲ್ಲ. ಸೊ ಈ ಥರದ್ದು ಎಷ್ಟೋ ಜೋಡಿಗಳು ಒಂದು ಪರಸ್ಪರ ಕೂತ್ಕೊಂಡು ಮಾತಾಡಿ, ಕಾನೂನು ಬಿಡ್ರಿ, ಕೋರ್ಟು, ಕಂಪ್ಲೇಂಟು, ಸ್ಟೇಷನ್ನು ಇದನ್ನೆಲ್ಲದರಿಂದ ಹೊರಗಡೆ ಬಂದು ಅವರು ಒಟ್ಟಾಗಿರೋದಕ್ಕೆ ಏನು ಬೇಕು, ಯಾಕೆಂದರೆ ಸಮಸ್ಯೆಗಳು ಅವರಿಬ್ಬರ ನಡುವೆಲೇ ಇರೋಂಥದ್ದು, ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಈ ಥರದ ಒಂದು 100 ಇದು ನಮಗೆ ಇವತ್ತು ಸಿಕ್ಕಿದಂಥ ಒಂದು ಉದಾಹರಣೆ ಸಬ್ಜೆಕ್ಟ್ ಆದರೆ ಈ ಥರದ ಸಾವಿರಾರು ಕೇಸುಗಳು, ಸಾವಿರಾರು ಸಂಸಾರಗಳು
ದಿನ ಫ್ಯಾಮಿಲಿ ಕೋರ್ಟ್ ಮುಂದೆ ಅಲಿತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ಉದ್ದೇಶ ಏನು ಅಂದರೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಹೊರತುಪಡಿಸಿ ಒಂದು ಒಟ್ಟಾಗಿ ಬಾಳೋದಕ್ಕೆ ಪ್ರಯತ್ನ ಪಡಿ, ಎಲ್ಲರ ಜೀವನನೂ ಚೆನ್ನಾಗಿರಲಿ ಅಂತ ಬಯಸೋದಕ್ಕೋಸ್ಕರ ಈ ಒಂದು ಘಟನೆನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.